ಜಲಾಶಯದ ವಿಷಯ ಈಗ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ತುಂಗಭದ್ರಾ ಜಲಾಶಯ ಏನಿದೆ ಸರ್ ಈಗ 105 TMC ಅಂತ ಹೇಳ್ತಾರ. ಅದು 5 TMC ಬಂದು 100 TMC ಸರ್ 33 TMC ಆಲ್ರೆಡಿ ಹೋಗ್ಬಿಡುತ್ತೆ. ಈಗ 100 TMC ಇರತಕ್ಕಂಥದ್ದು 5 TMC ಜಾಸ್ತಿ ಎಷ್ಟು ಹೇಳ್ತಾರಂದ್ರೆ ಆ ಗೇಟ್ಗಳು ಒಂದೊಂದು ಅಡಿ ಎಕ್ಸ್ಟ್ರಾ ಮಾಡಿದಾರೆ ಸರ್. ಅದಕ್ಕಾಗಿ 105 ಅಂತ ಹೇಳ್ತಾರೆ ಹೊರತಾಗಿ ಒಳಗಡೆ ಯಾವುದೇ ಒಂದು ಮರಳು ಕೂಡ ತೆಗೆದಿಲ್ಲ. ಆದ್ರೆ ನಾವು ಸಾರನ್ನ ಸಲಹೆ ಕೇಳ್ತಿರೋದೇನಂದ್ರೆ ತುಂಗಭದ್ರಾ ಜಲಾಶಯ ಉಳಿತಕ್ಕಂಥ ಪ್ರಯತ್ನ ಮಾಡ್ರಿ. ಮೊನ್ನೆ ತಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಜಲಾಶಯದಲ್ಲಿ ವಿಷಯನ ಕೇಳಿದರೆ ಊರಿನ ಬಗ್ಗೆ ಅವರು ಕೂಡ ಮೊನ್ನೆ ಮಾನ್ಯತೆ ಕೊಟ್ಟು ವಿಷಯ ತಿಳಿಸಿದ್ದಾರೆ. ಅದೇನೋ ಚೈನಾ ಸಿಸ್ಟಮ್ ಬಗ್ಗೆ ಆಲೋಚನೆ ಮಾಡ್ತೀವಿ, ಆಂಧ್ರ ತೆಲಂಗಾಣದ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ತಮ್ಮೆಲ್ಲರ ಒಂದು ಸಹಕಾರದ ಮೇರೆಗೆ 2017ರಲ್ಲಿ ತುಂಗಭದ್ರಾ ಜಲಾಶಯ ಉಳಿತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅವಾಗ ನಾವ್ ಏನ್ ಮಾಡಿದ್ದು, ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ನಲ್ಲಿ ಎಲ್ಲರೂ ಕೂಡ ಈಗ ಇಲ್ಲಿ ಜಗದೀಶ್ ಶೆಟ್ಟರು, ಕುಮಾರಸ್ವಾಮಿ ಮತ್ತು ಅನಂತ್ ಕುಮಾರ್ ಸರ್ ಅವರೆಲ್ಲರ ವಿಷಯ ಎತ್ತಿದ ಮೇಲೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ರೈತರಿಂದ ಇವತ್ತು ಉಳಿತಕ್ಕಂಥ ಪ್ರಯತ್ನ ಆಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ತಜ್ಞರ ಸಂಸ್ಥೆಗೆ ಏನು ವಿಷಯ ಬಂತು, ಯಾವುದೇ ಕಾರಣಕ್ಕೂ ಉಳಿ ತೆಗೆದಾಗಲ್ಲ ಅಂತಂದೇಳಿ ಅವ್ರಿಗೊಂದು ಸಲಹೆ ಬಂತು. ಆ ಸಲಹೆ ನಡ್ಕೊಂಡು ಕುಂತ್ಬಿಟ್ರು. ಅಂದ್ರೆ 2017ರಿಂದ ಇಲ್ಲಿವರೆಗೆ 8 ವರ್ಷ ಆಯ್ತು. ಯಾವುದೇ ಸರ್ಕಾರ ಕೂಡ ಏನ್ ಮಾಡ್ತಾ ಇಲ್ಲ. ಅಂದ್ರೆ ಅವರ ತಜ್ಞರ ಸಮಿತಿ ಯಾವ ರೀತಿಯಾಗಿ ತಜ್ಞರ ಸಮಿತಿ ಹೇಳಿದ್ರೆ ಉಳಿ ತೆಗೆಯಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮೊದಲೇ ಹೇಳಿದ್ರು 20,000 ಎಕರೆ ಹೊರ ಬೇಕು ಆ ಊರಾಕಕ್ಕೆ ಅಂತ ಹೇಳಿದ್ರು ಸರ್. 2017 ನಿಮ್ಮೆಲ್ಲ ಕಣ್ಣೆರಿ ಮಾಡಿ ತೋರಿಸಿದ್ವಿ. 1,88 ಕಿಲೋಮೀಟರ್ ಉದ್ದ ಐತೆ ಇವತ್ತು ಇನ್ನೇರಿನ ಪ್ರದೇಶ. 87,666 ಎಕರೆ ಇವತ್ತು ಜಮೀನು ವಿಸ್ತೀರ್ಣ ಪ್ರದೇಶ ಐತೆ. ಅದ್ರಲ್ಲಿ ಯಾಕೆ ಆಗಲ್ಲ ಉಳಿ ತೆಗೆಯೋದು? ಇವತ್ತು ಜಲಾಶಯದಲ್ಲಿ ಒಳಗೋಗ್ತಕ್ಕಂಥ ಖಾಲಿ ಇವನ್ನ ರಸ್ತೆಗಳು ಮಾಡಿಕೊಡ್ರಿ. ಅದ್ರ ಮುಖಾಂತರ ಊರತಕ್ಕಂಥವ್ರಿಗೆಲ್ಲ ಪರ್ಮಿಷನ್ ಕೊಟ್ಬಿಡ್ರಿ. ಇಟಿಗೆ ಕಾರ್ಖಾನೆ ಕೊಟ್ರೆ ತಾವೇ ತಗೊಂಡು ಹೋಗ್ತಾರ. ಒಳಗೆ ಗ್ರಾವಲ್ ಐತೆ, ಉಸುಲೆ ಐತೆ, ಇಟಿಗೆ ಕಾರ್ಖಾನೆಗೆ ಐತೆ, ಮರಳು ಐತೆ. ಇವತ್ತು ಪರ್ವತವಾಗಿರ್ತಕ್ಕಂಥ ಇವತ್ತು ಮರಳು ಐತೆ ಅದ್ರಲ್ಲಿ. ಅದಕ್ಕೆ ಯಾಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ? ಇವತ್ತು ನಮ್ಮ ರೈತರೇ ಮಾಡಿಬಿಟ್ಟಿವಿ ಸರ್. ನಾವು ಬಯಸರಾಗಿವಿ. ಒಳಗೆ ಹೋದ್ರೆ ನಮ್ಮ ಯಾರು ಪೊಲೀಸ್ ಹಿಡ್ಕೊಂತಾರ ಸರ್. ಪೊಲೀಸರು ಭಯ ಅಂತ ಕುತ್ಕೊಂಡ್ಬಿಡತ್ತೆ. ಮೊನ್ನೆ ಅದನ್ನ ನಾವು DCM ಸಾಹೇಬ್ರಿಗೆ ಹೇಳಿದ್ವಿ ಸರ್. ಈ ಪೊಲೀಸರ ಕಾರಣ ಏನಿಲ್ಲ, ಅದಿರೋದು ತುಂಗಭದ್ರಾ ಬೋರ್ಡ್. ಇವಾಗ ಸಾಹೇಬ್ರಲ್ಲಿ ಚೀಟಿಂಗ್ ಬಂದಾರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವರು ಇದ್ದಾರೆ. ಪೊಲೀಸರಿಗೆ ಏನು ಸಂಬಂಧನೇ ಇಲ್ಲ. ಮೈನಿಂಗ್ ಹೇಳ್ತೀರ ಅದೇ ಅವರಿಗೆ ಸಂಬಂಧ ಇಲ್ಲ. ಪೊಲೀಸರು ಹಾಕ್ಯಾರ ಯಾಕೆ ನಮ್ಮ ರೈತರ ಟ್ಯಾಕ್ಟರ್ಗಳು ಹಿಡ್ಕೊಂಡು ಬರ್ತಾರೆ? ಇವತ್ತು ಮೈನಿಂಗ್ ಅಂತ ಹೇಳಿದ್ರೆ ನಿಮಗೆ ಸಮಸ್ಯೆ ಏನತ್ತೆ? ನಿಮ್ಮಲ್ಲಿ ಅಕ್ರಮವಾಗಿ ನಡೀತಕ್ಕಂಥದ್ದನ್ನ ನಿಮ್ಗೆ ಏನು ಅನಬರುತ್ತೆ, ನಿಮಗೆ ಇದನ್ನ ತಡೆಗಟ್ಟೋದು ಆಗ್ತಾ ಇಲ್ಲ. ವಿನಾಕಾರಣ ಬಂದು ನಮ್ಮ ರೈತರಿಗೆ ಹೂಳು ತುಂಬನ್ನ ನೀವು ಇದು ಮಾಡ್ತಿದ್ರಿ. ಹಂಗಾಗಿ ಅದನ್ನ ಹಂಗ ಆ ತರ ಆಗ್ಬಾರ್ದು. ಇವತ್ತಿನ ಅದನ್ನ ಒಂದು ಪರಿವರ್ತನೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಮೊನ್ನೆ ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಹೆಲಿಪ್ಯಾಡ್ ನಲ್ಲಿ ವಿಷಯ ತಿಳಿಸಿದ್ವಿ. ಅವರು ಕೂಡ ಇಲ್ಲ ಆ ರೀತಿ ಆಗ್ಬಾರ್ದಲ್ಲ. ನಾನು ಈಗ ಪ್ರೆಸ್ ಮೀಟ್ ನಾಗ ಹೇಳಿನೆ ಯಾರಾದ್ರೂ ತಾಣೋಗಲ್ಲ ಅಂತ ಹೇಳಿದ್ರೆ ಡ್ಯಾಮ್ನಾಗ ಅಂತ ಹೇಳಿದ್ರು. ಹಂಗಾಗಿ ದಯವಿಟ್ಟು ಸರ್ ಎಲ್ಲ ಪತ್ರಿಕಾ ಮಾಧ್ಯಮ ಮುಖಾಂತರ ಯಾರೇ ಜಲಾಶಯದಲ್ಲಿ ಹೋಗಿ ಮರಳನ್ನ ತಾಂಬ್ಲಿ, ಉಸುಗನ್ನ ತಾಂಬ್ಲಿ, ಇವತ್ತು ಇದೇನ ಕಪ್ಪು ಮಣ್ಣ ದೊಡ್ಡ ಊರನ್ನು ತಗೊಂಡ್ಬರ್ಲಿ, ಅದಕ್ಕೆ ಯಾವುದೇ ಒಂದು ಪೊಲೀಸರ ಇಲಾಖೆ ಆಗ್ಲಿ ಇಂಜಿನಿಯರ್ ಪರ್ಮಿಷನ್ ಬೇಕಿಲ್ಲ ಅಂತಕ್ಕಂಥ ಮಾತನ್ನ ಬೊಮ್ಮಾಯಿ ಸರ್ ಹೇಳಿದ್ರು. ಇವತ್ತು DCM ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಕೂಡ ಹೇಳ್ಯಾರ. ಅದನ್ನ ದಯವಿಟ್ಟು ಪತ್ರಿಕಾ ಮತ್ತು ಮಾಧ್ಯಮ ಮುಖಾಂತರ ಈ ವಿಷಯನ ತಿಳಿಸಿದ್ರೆ ನಮ್ಮ ಇವರಿಗೆ ಗ್ರಾಮಾಂತರದಾಗ ಆಗ್ಲಿ, ರೈತರಿಗೆ ಆಗಲಿ, ಜನಸಾಮಾನ್ಯರಿಗೆ ಆಗಲಿ ವಿಷಯ ಗೊತ್ತಾಗ್ತದೆ ಸರ್.